ಪಂಚ ಗ್ಯಾರಂಟಿ ವಿರೋಧ ಮಾಡಿಲ್ಲ ಅಂತ ಅನ್ನೋರವರು ಅವರಲ್ಲ, ಅವರು ಮೋದಿನ ರಾಜಸ್ಥಾನದಾಗ ಹೇಳಿದ್ರಲ್ರಿ, ಪಂಚ ಗ್ಯಾರಂಟಿ ಮೂಲಕ ಕರ್ನಾಟಕ ಸರ್ಕಾರ ದಿವಾಳಿ ಆಗಿ ಹೋಗ್ತದೆ. ಅದಾದಮೇಲೆ ನಮ್ಮ ಮುಖ್ಯಮಂತ್ರಿ 3,70,000 ಕೋಟಿ ರೂಪಾಯಿದ್ದು ಒಂದು ಸಲ ಬಜೆಟ್ಟು, 4,04,000 ಕೋಟಿ ರೂಪಾಯಿ ಮತ್ತೊಂದು ಬಜೆಟ್ಟು ಪ್ರೆಸೆಂಟ್ ಮಾಡಿದಾರಲ್ಲ. ಮೋದಿಯವರ ಎಲ್ಲೇ ಹೋಯ್ತು, ದಿವಾಳಿ ಎಲ್ಲಾಯಿತು? ಏನದು ಮತ್ತು ವಿರೋಧ ಮಾಡೋದಂದ್ರೆ ಏನು? ನಾವು ಅಕ್ಕಿ ಕೊಡು ಅಂತಂದರೆ ನಮಗೆ ಅಕ್ಕಿ ಸಹಿತ ಕೊಡಲಿಲ್ಲ ನೀವು. ನಮಗೆ ಕೊಡಬೇಕಾಗಿದ್ದು 5,366 ಕೋಟಿ ರೂಪಾಯಿ ಭದ್ರಾ ಅಭಿವೃದ್ಧಿ ಸಲುವಾಗಿ ಆ ರೊಕ್ಕ ಕೊಡ್ತೀನಿ ಅಂತ ನೀವು ಅನೌನ್ಸ್ ಮಾಡಿದಿರಿ ಬಜೆಟ್ನಾಗ. ನಿರ್ಮಲಾ ಸೀತಾರಾಮನ್ ಅವರ ಮಾಡಿದರು, ಆದರೆ ಅದೇನು ಮಾಡಲಿಲ್ಲ. ಯಾಕೆ? ಮತ್ತು ಅಲ್ವಾ ಇವೆಲ್ಲ ನಮ್ಮ ಕೈ ತಿರುವುದು? ನಾವೇನು ಮಾಡೀವಿ? ಹಿಂದಿಂದ ಕೈ ತಿರುವುದು ನಾವೇನು ಮಾಡೀವಿ? ನಮಗೆ ಶಕ್ತಿ ಐತೆ ಅಂಥೇಳಿ ನಾವು ಮುಂದೆ ಹೊರಟಿದ್ದೇವೆ. ಕರ್ನಾಟಕದ ಜನರ ಆಶೀರ್ವಾದ ಐತೆ ಅಂತ ಮಾಡಿದ್ದೇವೆ. ನೀವೆಲ್ಲ ನೋಡಿದ್ರಿ, GSTನ ಒಮ್ಮಿಂದೊಮ್ಮಕ್ಕಲೇ ಬಿಹಾರ್ ಎಲೆಕ್ಷನ್ ಸಲುವಾಗಿ ಕೆಳಗಿಳಿಸ್ಬಿಟ್ರು. ಏನಾಯ್ತು ಅದರದ್ದು ಹೊಡೆತ? ನಮ್ಮ ಕರ್ನಾಟಕದ ಮೇಲೆ 15,000 ಕೋಟಿ ರೂಪಾಯಿ ಬಿತ್ತು. ಯಾರು ಅದನ್ನ ತುಂಬೋರು? ಆ GST ಪರಿಹಾರ ಕೊಡ್ತೀರಾ? ಹಿಂದಿಂದು ಕೊಡಲಿಲ್ಲ, ಈಗೂ ಕೊಡಲಿಲ್ಲ. ನಮ್ಮ ಬರಗಾಲದೊಳಗೆ ಕೊಡಬೇಕಾಗಿರ್ತಕ್ಕಂಥ ಪರಿಹಾರ ಹಣನ ತಗೋಬೇಕು ಅಂದರೆ ನಾವು ಕರ್ನಾಟಕದವರು ಈ ಫೆಡ್ರಲ್ ವ್ಯವಸ್ಥೆಯೊಳಗೆ, ಒಕ್ಕೂಟ ವ್ಯವಸ್ಥೆಯೊಳಗೆ ನಮ್ಮದೇ ಆಗಿರ್ತಕ್ಕಂಥ ಹಕ್ಕಿರುವಾಗ, ನಮ್ಮ ಸಂವಿಧಾನ ಇರುವಾಗ, ಆ ಬರದ ಪರಿಹಾರ ಹಣ ತಗೊಳ್ಳೋದಕ್ಕೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಗ್ತದೆ. ನಿಮಗೆಲ್ಲ ಗೊತ್ತಿರುವಂಥದ್ದು. ಇದು ಕೇಂದ್ರ ಸರ್ಕಾರದ ನೀತಿ, ಅನ್ಯಾಯ ಮಾಡ್ತಕ್ಕಂಥ ನೀತಿ. ಅದಕ್ಕೆ ಅಶೋಕ್ ಅವ್ರಿಗೆ ಹೇಳ್ತೀನಿ, ದೇಶಪಾಂಡೆ ಅವರು ಯಾರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ಅವರ ಅಭಿಪ್ರಾಯಗಳಿರ್ಬೋದು, ಆದರೆ ನಮ್ಮ ಪಕ್ಷದ ಅಭಿಪ್ರಾಯ, ನಮ್ಮ ಜನರ ಅಭಿಪ್ರಾಯ, ಬಡವರಿಗೆ ವಿಶೇಷವಾಗಿ ನಾವು ಇವತ್ತು ಅವರ ಬದುಕು ಹಸನು ಮಾಡಬೇಕು ಅಂಥೇಳಿ ನಾವು ಅವರಿಗೆ ಈ ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ. ಈ ಗ್ಯಾರಂಟಿಗಳನ್ನ ಮುಂದುವರಿಸ್ತೇವೆ. ಎಸ್, ನೀರು ಕೊಡಿಸಿ. ಏನು ಅಲ್ಲ, ಆ GST ಮೀಟಿಂಗಿಗೆ ನಮ್ಮ ಸಚಿವ ಸಂಪುಟದ ಒಬ್ಬ ಅತಿ ಯೋಗ್ಯವಾಗಿರ್ತಕ್ಕಂಥ, ಯಾರು ಫೈನಾನ್ಷಿಯಲ್ ವ್ಯವಹಾರಗಳಲ್ಲಿ ಮಾಹಿತಿ ಇದೆ ಅಂಥ ಕೃಷ್ಣ ಬೈರೇಗೌಡರನ್ನ ಸತತವಾಗಿ ಕಳಿಸಿದ್ವಿ. ಒಂದು ಮೀಟಿಂಗ್ ಹೋಗಿ ಈ ಸಲ ಮೀಟಿಂಗಿಗೆ ಸಿದ್ದರಾಮಯ್ಯನವ್ರು ಹೋಗೋದು, ಮುಂದಿನ ಸಲ ಮೀಟಿಂಗ್ನಾಗ ಕೃಷ್ಣ ಬೈರೇಗೌಡರು ಹೋಗೋದು, ಅದ್ರ ಮುಂದಿನ ಮೀಟಿಂಗ್ನಾಗ ನಾವು ಹೋಗೋದು, ಇದು ಕಂಟಿನ್ಯೂಟಿ ಇರಬೇಕಾಗಿತ್ತು.